ಹಲೋ ಎಲ್ಲರಿಗೂ ನಮಸ್ಕಾರ. ಬೀಯಿಂಗ್ ಅನಿಲ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಇವತ್ತು ನಾವು ಹೋಗ್ತಾ ಇರೋದೇ ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ. ಇವತ್ತು ಗುರುವಾರ ಗೈಸ್, ಬನ್ನಿ ಗೈಸ್ ಅಲ್ಲೇ ಹೋಗಿ ನೋಡುವ. ತಿರ್ಗಾ ವಾಪಸ್ ಹೋಗ್ತಾ ಇದೀವಿ. ID ಕಾರ್ಡ್ ತಗೊಂಡಿರ್ಲಿಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗೈಸ್ ತಿರ್ಗಾ ವಾಪಸ್ ಹೋಗ್ತಾ ಇದೀವಿ. ID ಕಾರ್ಡ್ ತಗೊಳಕ್ಕೆ ಗೇಟಿಂದ ವಾಪಸ್ ಬಂದ್ವಿ. ಸೊ ನಾನು ID ಕಾರ್ಡ್ ತಗೊಳ್ಳೋಣ ಫಸ್ಟು. ಏನು ಮಾಡೋಕ್ಕಾಗಲ್ಲ, ಕನ್ಫ್ಯೂಸು ಎಲ್ಲ ಮರ್ಕೊಂಡಿದ್ದು. ID ಕಾರ್ಡ್ ತಗೋಬೇಕು ಇವಾಗ. ನನ್ನ ID ಕಾರ್ಡ್ ಅಂತೂ ಇಲ್ಲೇ ಐತೆ ಆರಾಮಾಗಿ. ID ಕಾರ್ಡ್ ತಗೊಂಡು ಇವಾಗ ID ಕಾರ್ಡ್ ಎತ್ಕೊಂಡಿದ್ದೀನಿ ಗೈಸ್. ID ಕಾರ್ಡ್ ಏನಕ್ಕೆ ಅಂದರೆ ID ಕಾರ್ಡ್ ಇಲ್ಲ ಅಂದರೆ ನಮ್ಮ ಗೇಟಿಂದ ಹೊರಗಡೆ ನಮ್ಗೆ ಬಿಡಲ್ಲ. ಸೊ ID ಕಾರ್ಡ್ ಈಸ್ ಇಂಪಾರ್ಟೆಂಟ್ ಗೈಸ್. ಇವಾಗ ನಾಗಾಲ್ಯಾಂಡಿಂದ ನಾವು DBS ಹೋಗ್ತಾ ಇದ್ವಿ. ಗೈಸ್ DBS ಇಂದ ಸ್ಟ್ರೇಟ್ ಒಂದೇ ರೋಡು. ಬಾ ಗೈಸ್ ಸ್ಟ್ರೇಟ್ ರೋಡು ಇದೆ ನೋಡ್ಬೋದು. DBS ಸರ್ಕಲ್ ಇದೆ, ಇಲ್ಲಿಂದ ಸ್ಟ್ರೇಟ್ ರೋಡು. ಒಂದು ಬಸವೇಶ್ವರ ಟೆಂಪಲ್ ಕೂಡ ಐತೆ ಅಲ್ಲಿ. ಶಿವರಾತ್ರಿ ಮಾತ್ರ ಅದ್ದೂರಿ ನಡೆಯುತ್ತೆ. ಸೊ ನಾನು ಇಲ್ಲೇ ಬಂದು ವಿಡಿಯೋ ಮಾಡ್ತೀನಿ. ಭಾನುವಾರ ಬಸವೇಶ್ವರ ಟೆಂಪಲ್ ಮಹಾಶಿವರಾತ್ರಿ ಇಲ್ಲೇ ನಡೆಯೋದು, ಅದ್ದೂರಿಯಾಗಿ ನಡೆಯುತ್ತೆ. ನವಗ್ರಹಗಳು. ಸೊ ನಾವು ಈ ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನದಿಂದ ಸ್ಟ್ರೇಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ಮತ್ತೊಂದು ದೇವಸ್ಥಾನ. ಈ ಬೀದಿನ ದೇವಸ್ಥಾನಗಳ ಬೀದಿ ಅಂತಲೇ ಹೇಳ್ಬೋದು ಈ ಏರಿಯಾನ. ಅನದರ್ ಒನ್ ಟೆಂಪಲ್ ಈಸ್ ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಮತ್ತು ಅದೇ ಥರ ಇಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಕೂಡ ಐತೆ. ಅಲ್ಲಿಂದ ಸ್ಟ್ರೇಟು ಗೈಸ್ ಬಸವೇಶ್ವರ ಟೆಂಪಲಿಂದ ಸ್ಟ್ರೇಟು ಒಂದನೇ ಅಡ್ರೆಸ್ತೆ ಅಲ್ಲೇ ಬರೆದವ್ರೆ, ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದಾರಿ ಅಂತ. ಸೀದಾ ಒಂದೇ ರೋಡು ಇಲ್ಲಿಂದ. ಟೆಂಪಲು ನೋಡೋಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಐತೆ ಗೈಸ್. ಬನ್ನಿ ಹೆಂಗಿರುತ್ತೆ ಅಂತ ನೋಡವ. ಮತ್ತು ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ. ಮತ್ತು ಲೈಕು ಶೇರು ಅದೇ ಥರ ಮಾಡಿ. 1K ಗೆ 50 ಜನ ಬೇಕಾಗಿದ್ದಾರೆ ಗೈಸ್ ಅಷ್ಟೇ. 1K ಗೆ ಒಂದು ಗಿವ್ ಅವೇ ಇರುತ್ತೆ ಗೈಸ್. ಸೊ ಹಂಗೆ ರೈಟ್ ತಗೊಂಡು ಬಂದರೆ ತಿರ್ಗಾ ಇಲ್ಲಿಂದ ಬಂದು ಒಂದು ಲೆಫ್ಟ್ ಐತೆ ಗೈಸ್. ಇಲ್ಲೇ ನೋಡ್ಬೋದು ನೀವು, ಅಲ್ಲೇ ಹಾಕವ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದಾರಿ. ಮತ್ತು ಯಾವುದೋ ಒಂದು ಲೇಔಟ್ ಹೆಸ್ರು ಹಾಕವ್ರೆ ಗೈಸ್. ಹಂಗೆ ಬಂದ್ಬಿಟ್ಟು ಲೆಫ್ಟ್ ಬಂದು ತಿರ್ಗಾ ರೈಟ್ ಬಂದರೆ ಕಾಣದೆ ನಮಗೆ ಶ್ರೀ ಭೀಮನಕಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ. ಒಂದೊಳ್ಳೆ ಅದ್ಭುತವಾದ ಪೀಸ್ಫುಲ್ ಪ್ಲೇಸ್ ಅಂದ್ಕೊಂಡು ಮಸ್ತಾಗೈತೆ. ಮಠ ಮಾತ್ರ ಸೂಪರಾಗೈತೆ. ಇವಾಗ ಹೋಗಿ ಫಸ್ಟು ಕೈ ಕಾಲು ತೊಳ್ಕೊಂಡು ಗೈಸ್ ಟೆಂಪಲ್ ಒಳಗಡೆ ಹೆಂಗಿರುತ್ತೆ ಅಂತ ಫುಲ್ಲು ಕ್ಯೂರಿಯಾಸಿಟಿ ಐತೆ. ಬನ್ನಿ ನೋಡವ.
ಸ್ಟೇಟಸ್ ಹಾಕಿ ಮಾಡ್ಕೋಬೋ ಗೈಸ್ ಟೆಂಪಲ್ ಮಾತ್ರ ಅತ್ಯದ್ಭುತ ಕಡೆ ಒಳ್ಳೆ ಪೀಸ್ಫುಲ್ಲಾಗಿತ್ತು. ಮತ್ತು ಯಾರ್ಯಾರು ಬಂದಿಲ್ಲ ಒಂದ್ಸಲ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಗುರುವಾರ ಗೈಸ್ ಟೆಂಪಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ. ಮತ್ತು ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಬಸ್ ಫುಲ್ಲು ಪಾರ್ಟಿ ಕೊಡಿಸ್ತಾರೆ. ಸೊ ಒಂದು ದಿಲ್ ಪಸಂದ್ ಒಂದು ತಗೋತಾ ಇದ್ದೀವಿ. ಮತ್ತು ಗೈಸ್ ದಿಲ್ ಪಸಂದ್ ಮಾತ್ರ ಸೂಪರ್ ಆಯಿತು. ನಾವು ಬಂದಿದ್ದೆ DBS ಪೇಸ್ಟ್ರೀಸ್ ವರ್ಲ್ಡ್ ಅಂತ ಅದ್ಭುತವಾದ ಬೇಕರಿ. ದಿಲ್ ಪಸಂದ್ ಮಾತ್ರ ಸಾಕಾಗಿತ್ತು. ಇದೇ ಪಕ್ಕದಲ್ಲಿ ಇವಾಗ ವಿತೌಟ್ ಆನಿಯನ್ನು ತಗೋಬೇಕು. ಅಭಿ ವಿತೌಟ್ ಆನಿಯನ್ ಹೇಳ್ಬಿಡಪ್ಪ ನಂಗೆ. ವಿತೌಟ್ ಆನಿಯನ್ ಗೈಸ್. ಆನಿಯನ್ ಯಾವುದೇ ರೀತಿ ಆನಿಯನ್ ತಿನ್ನಂಗಿಲ್ಲ ಗೈಸ್. ಇವಾಗ ನಾನು ದಿಲ್ ಪಸಂದ್ ಮತ್ತು ವಿತೌಟ್ ಆನಿಯನ್ ಪಾನಿಪುರಿ ತಿಂದೆ. ಈ ಮ್ಯಾಗಿ ಪ್ಯಾಕೆಟ್ಗೆ ಎಷ್ಟು ಅಂತ ಕಮೆಂಟ್ ಮಾಡಿ. ಈ ಮ್ಯಾಗಿ ಪ್ಯಾಕೆಟ್ಗೆ 90 ರೂಪಾಯಿ ಗೈಸ್. ಯಪ್ಪ ಕೊನೆಯಲ್ಲಿ ಇದು ನಮಗಲ್ಲ ಗೈಸ್, ನಮ್ಮ ಫ್ರೆಂಡ್ಸ್ಗೆ ಅಂದರೆ ಅಭಿ ಅವ್ರ ರೂಮ್ ಅವ್ರಿಗೆ, ನಮಗಲ್ಲ ಗೈಸ್. ಮ್ಯಾಗಿ ಆದ್ಮೇಲೆ ಬಂದಿದ್ದೆ. ಅಭಿ ಅವ್ರ ರೂಮ್ ಅವರು ತಿರ್ಗಾ ಫೋನ್ ಮಾಡಿದರು, ಅಭಿನ ತರಕಾರಿ ತಗೊಬಂದವ್ರೆ. ಸೊ ತರಕಾರಿ ಅಂಗಡಿಗೆ ಬಂದಿದ್ವಿ, MR ಪ್ರಾವಿಷನ್ ಸ್ಟೋರ್ಗೆ. ಸೊ ಸ್ವಲ್ಪ ವೆಜಿಟೇಬಲ್ಸ್ ತಗೋಬೇಕಾಯ್ತು ಅವ್ರಿಗೆ, ನಮಗಲ್ಲ ಗೈಸ್. ಯಾಕಂದರೆ ನಮ್ಮ ಹತ್ರ ಗ್ಯಾಸ್ ಇಲ್ಲ, ಅಡುಗೆ ಮಾಡೋಕ್ಕೆ ಸ್ಟವ್ವೇ ಇಲ್ಲ. ಸೊ ಏನೇನು ಬೇಕು ತರಕಾರಿ ತಗೋತವ್ರೆ ಗೈಸ್. ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊಂಡಿನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ.